ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ. ಇಂದು ದಿನಾಂಕ ಏಪ್ರಿಲ್ 3, 2024 ರಂದು ಅಖಿಲ ಕರ್ನಾಟಕ ಶಿಕ್ಕಲಗಾರ್ ಸಮಾಜ ಹಿತ ಅಭಿವೃದ್ಧಿ ಕೇಂದ್ರ ಸಮಿತಿ ವತಿಯಿಂದ 7 ಸಮಾಜದ ಗುರು ಹಿರಿಯರು ಕೂಡಿ ಬೇಡಿಕೆಗಳನ್ನು ಕೊಟ್ಟರು. ಉಸ್ತುವಾರಿ ಸಚಿವರಾದಂಥ ಕರ್ನಾಟಕ ಸರ್ಕಾರದ ಕಾರ್ಮಿಕರ ಖಾತೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರಿಗೆ ಹುಬ್ಬಳ್ಳಿಯ ಮಯೂರ್ ಹೋಟೆಲ್ನಲ್ಲಿ ಸ್ವಾಗತಿಸಿ ಸನ್ಮಾನ ಮಾಡಿ ಮನವಿಯನ್ನು ಪತ್ರ ಮೂಲಕ ವಿನಂತಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪ್ರೆಸಿಡೆಂಟ್ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ಯೂರಿಟಿ ಆದಂತಹ ಎಚ್.ಎಫ್. ಜಕ್ಕಪ್ಪನವರ ಅವರು ಮಾತನಾಡಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಮಾಡ್ತೀವಿ, ಅವ್ರ ಪರವಾಗಿದ್ದೀವಿ, ಸರ್ಕಾರ ಅವ್ರ ಪರವಾಗಿದ್ದೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದು ಅಧ್ಯಯನ ಆಗಬೇಕು. ಅದಾದಮೇಲೆ ಮತ್ತೆ ಸಾಧಕ ಬಾಧಕ ಅದಕ್ಕೊಂದು ಲೀಗಲ್ ಪ್ರಾಸೆಸ್ಸು, ಅದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿ ಪ್ರಾಸೆಸ್ ಮಾಡ್ಕೊಂಡು ಬರಬೇಕು. ಬಟ್ ಇನಿಷಿಯಲ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ಹೇಳಿದ್ರೆ ಅವ್ರೊಂದು ಮಾತು ತಪ್ಪಲಾರಿಗಿದೆ ಹೇಳ್ತಿದ್ದೀನಿ. ಯಾವುದೇ ರೀತಿಯ ಸುಳ್ಳು ಆಶ್ವಾಸನೆ ಇಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, ಅದ್ರ ಮೇಲೆ ಅಧ್ಯಯನ ಮಾಡ್ತೀವಿ. ಅಲ್ಲಿವರೆಗೆ ಅವ್ರಿಗೆ ಮಾತು ಕೊಡು ಅಂತ ಹೇಳಿದ್ರೆ ಅದೇ ಮಾತು ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ತೀವಿ. ಒಂದು ರಿಕ್ವೆಸ್ಟ್, ಕೆಲಸ ಮಾಡ್ತೀವಿಲ್ಲ, ಬಟ್ ಯಾವಾಗಲೂ ಕಾಂಗ್ರೆಸ್, ಯಾವಾಗಲೂ ಎಲ್ಲ ಶೋಷಿತ ವರ್ಗದ ಪರವಾಗಿದ್ದೀವಿ. ದಯಮಾಡಿ ಈ ಮೋದಿ ಬಗ್ಗೆ ಯೋಚನೆ ಮಾಡಿ ದಯಮಾಡಿ ಅದನ್ನು ಹೋಗ್ಬೇಡ್ರಿ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಮತ್ತೆ ಕೈ ಮುಗಿ ಕೇಳ್ಕೊಳ್ತೀವಿ. ಆಗಸ್ಟ್ 15ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೀವಿ. ದಯಮಾಡಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಒಂದು 16,000 ವೋಟರ್ಸ್ ಆಗ್ತದೆ ಸರ್. 3 ಕಾನ್ಸ್ಟಿಟ್ಯೂನ್ಸಿ ಹುಬ್ಳಿ ಧಾರವಾಡ ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಕಡೆ ಎಲ್ಲ ಇದ್ದಾರೆ. ಬಟ್ ನಮ್ಮದೊಂದು ಇಲಾಗಿ ಒಂದು ಬೇಡಿಕೆ ಏನಂತಂದ್ರೆ ಸರ್, ಎಷ್ಟಿಗೆ ಒಂದು ಬೇಕು ನೀವು ಒಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕು. ಪೊಲೀಸ್ ಅಧ್ಯಯನಕ್ಕೆ ನಾವು ಮನವಿ ಸಲ್ಲಿಸಿ ಇವು ರೋಷ್ ಹೋಗ್ಬಿಟ್ಟು ಸರ್. ಆ್ಯಕ್ಚುಲಿ ಪೊಲೀಸ್ಶಾಸ್ತ್ರೀಯ ಅಧ್ಯಯನ ಒಂದು ಆಗಪ್ಪ ಅಂತಂದ್ರೆ ಸರ್ಕಾರಿ ಏನಾಗಬೇಕಲ್ಲ, ನಿಮ್ಮ ಗೈಡೆನ್ಸ್ ಮೇಲೆ ಸರ್ಕಾರಕ್ಕೆ ಅದಂತ ಒಂದು ಮಾಹಿತಿ ಇದೆ. ಅದು ನಿನ್ನೆ ಅವರು ಮಾತನಾಡಿದ್ದಾರೆ. ಆ ಮೊದಲು ಅಧ್ಯಯನ ಅಂತೂ ಪ್ರಾರಂಭ ಮಾಡಿಸ್ತೀವಿ, ಅಷ್ಟು ಪ್ರಾಮಿಸ್ ನಾನು ಮಾಡ್ತೀನಿ. ಆಮೇಲೆ ಸರ್ ಅಲ್ಲಿ ಒಂದು ನಮ್ಮ ಹಳೆ ಹುಬ್ಳಿ ಆಸರವಣೆ ಅಲ್ಲಿ ಒಂದು ಕಾರ್ಪೊರೇಷನ್ ಒಂದು ಲ್ಯಾಂಡ್ ಇದೆ ಸರ್. ಇವತ್ತಿಗೂ ನಮ್ಮ ಸಮಾಜದ ಒಂದು ಸಮುದಾಯ ಭವನ ಇಲ್ಲ ಸರ್. ನಾವೆಲ್ಲ ಅಖಿಲ ಕರ್ನಾಟಕದಾಗ ಸುಮಾರು ಒಂದು ಲ್ಯಾಂಡ್ ಇದೆ ಸರ್, ವಾಲ್ಯೂಮ್ ಕರ್ನಾಟಕ. ಅಲ್ಲಿ ಕಾರ್ಪೊರೇಷನ್ಗೆ ಕಮಿಷನರ್ ಸಂಬಂಧಪಟ್ಟಂತೆ ಸ್ವಲ್ಪ ನಂದೇನು ಇಲ್ಲಿವರೆಗೆ ನೀವು ಯಾರು ಬಂದು ಒಂದು ಅರ್ಜಿನೂ ಕೊಟ್ಟಿದ್ದೀವಿ. ನೀವು 2 ದಿನ ಚಪ್ಪಲಿ ತೊಗೊಂಡ್ರೆ ಮಾತ್ರ ತಿರುಗಾಡೋದು ಕಲಿಬೇಕು. ಯಾಕಂದ್ರೆ ನಮ್ಮ ಕೈಲಿ ಎಲ್ಲ ಸುಮ್ಮನೆ ಇವತ್ತೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕನ್ಸೆಷನ್ ರೇಟ್ನಲ್ಲಿ ಸರ್ಕಾರ ವತಿಯಿಂದ ವಿಶೇಷವಾಗಿ ಕ್ಯಾಬಿನೆಟ್ನ ತೊಗೊಂಡೋಗಿ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿಸ್ಕೊಡಿ. ಯಾಕಂದರೆ ಫ್ರೀ ಅಂತೂ ಇಲ್ಲ, ಕರೆಕ್ಟಾ? ಕನ್ಸೆಷನ್ ರೇಟ್ನಲ್ಲಿ ವಿಶೇಷವಾಗಿ ಮಾಡಿಸ್ಕೊಡ್ತೀವಿ. ನಮ್ಮ ವೈಯಕ್ತಿಕವಾಗಿ ಕೂಡ ಏನಿದ್ರು ಕೂಡ ಸಹಾಯ ಮಾಡ್ತೀವಿ. ಚರ್ಚೆ ಬಂದಾಗ ನಾವು ಹಿಂದೆ ಮೋಹನ್ ಅವರು ಕೂತ್ಕೊಂಡು ಆ ಮೇದರ್ ಸಮಾಜಕ್ಕೆ ಪರಿಶಿಷ್ಟ ವರ್ಗನ ಕೊಟ್ಟಿದ್ದೇವೆ. ಸಿಕ್ಕಿಗರ ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಎಲ್ಲ ಔದ್ಯೋಗಿಕವಾಗಿ ಉದ್ಯೋಗಿನ ಕಡಿಮೆ ನಿಯಮತ್ತು ಬರೋಂಗಿಲ್ಲ. ಸಾಮಾಜಿಕವಾಗಿ ಹಿಂದುಳಿದವರು, ಟ್ರೈಬಲ್ ಕ್ಯಾರೆಕ್ಟರ್ ಇರುವಂಥವ್ರು, ಆರ್ಥಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಹಿಂದುಳಿದಂಥ ಫ್ಯಾಕ್ಟ್ ಇದ್ದಾವೆ. ಇವನ್ನ ನಿನ್ನೆ ನಾವು ಮಾತಾಡಿದ್ವಿ ಯಾರ ಹತ್ರ, ಸಂತೋಷ. ಅವರೇನು ಹೇಳಿದ್ರು, ಸಂಬಂಧಪಟ್ಟಂಥವ್ರು ಯಾರ ಹತ್ರ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮಾಧ್ಯಮದವರು ಆಗ್ತಾರೆ. ಆದ್ದರಿಂದ ಅವ್ರನ್ನ ಒಂದು ವಿಶ್ವಾಸ ತಗೊಂಡು ನಾವು ಮಾತಾಡೋಣ ಅಂತ ನಾನು ಇಮಿಡಿಯೇಟ್ಲಿ ಇವರಿದ್ರು ಮನಮೋಹನ್ ಇದ್ರು. ಇಮಿಡಿಯೇಟಾಗಿ ನಾವು ಮಾಡಿದ್ವಿ, ಸಿ ಮಾಧ್ಯಮದವ್ರಿಗೆ ಫೋನ್ ಹಚ್ಚಿದ್ವಿ. ಅವರು ವಾಪಸ್ ಫೋನ್ ಮಾಡಿದ್ರು. ಸಮಾಜ ಸರ್, ಈಗ ಸಿಕ್ಕಿಗರ ಸಮಾಜ ನನ್ನ ಜೊತೆನೇ ಇದ್ದಾರೆ. ಇವರ ಗುಣಲಕ್ಷಣದಲ್ಲಿ ಮತ್ತು
ಕುಲಶಾಸ್ತ್ರನ ಅಧ್ಯಯನ ಮಾಡಿದರೆ ಇವ್ರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರ್ಬೋದು. ಈಗ ನಾನು ಹಿಂದೆ ಸೇರಿಸಿದ ಅನುಭವ ಇದೆ ನನಗೆ. ಅದಕ್ಕೆ ಇದಕ್ಕೆ ಕುಲಶಾಸ್ತ್ರ ಅಧ್ಯಯನ ಹೊಸದಾಗಿ ಮಾಡಬೇಕು. ಈ 91 ಇದರಲ್ಲ ಹಳೆದು ಮತ್ತೆ ಮಾಡೋದು ಇದನ್ನ ಒಂದು ಸ್ವಲ್ಪ ಬದಲಾವಣೆ ಮಾಡೋಣ. ಕುಲಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅವ್ರ ಕಡೆಯಿಂದ ಆದೇಶ ಮಾಡಬೇಕಾದ್ರೆ ಜಿಲ್ಲಾ ಮಂತ್ರಿಗಳು ಬೇಕು ನಮ್ಗೆ. ಹೌದಲ್ಲ, ಜಿಲ್ಲಾ ಮಂತ್ರಿಗಳು ಅವ್ರು ಎಸ್ ಅಂದ್ರೆ ಮುಂದೆ ನಾವು ಏನಾರ ಮಾಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಜಿಲ್ಲಾ ಮಂತ್ರಿಗಳಿಗೆ ಹತ್ರ ನೀವು ಮೆಮೊರಂಡಮ್ ಕೊಡ್ರಿ. ಅಕಸ್ಮಾತ್ ಇದು ಕಂಟೆಂಟ್ಸನ್ನು ಬದಲಾವಣೆ ಮಾಡೋದು ಅದು ಬದಲಾವಣೆ ಮಾಡ್ಕೊಂಡು ನಾವು ಚುನಾವಣೆ ಆದ ತಕ್ಷಣ ನಾನೇ ನಿಮ್ಮನ್ನು ಕರ್ಕೊಂಡು ಬೆಂಗಳೂರು ಹೋಗಿ ಮಾದೇವರನ್ನು ಅವರು ನೀವು ಮೀಟಿಂಗ್ ಮಾಡಿಕೊಂಡು ಒಂದು ಸ್ಪಷ್ಟವಾದಂಥ ಇದಕ್ಕೆ ಕೆಲಸ ಕಟ್ಟೆ ಇದು ಕೊಡಿಸ್ಲಿಕ್ಕೆ ನಾವಂತೂ ಸಿದ್ಧ, ನೀವು ಅಷ್ಟೇ ಸಿದ್ಧ ಇರಬೇಕು. ಹಿಂದೊಮ್ಮೆ ಮುಟ್ಟಿದ್ರಿ, ಕೈ ಬಿಟ್ಟಿರಿ, ಈ ಸಲ ಮುಟ್ಟಿರೋದು ಕೈ ಬಿಡಂಗಿಲ್ಲ. ಏನಪ್ಪ ಏನೋ ನೀನು ಗಟ್ಟಾಕಿಲ್ಲ, ಹಿಂಗೆ ಮಾಡ್ತೀನಂದ್ರೆ ನಾವು ನಿಮ್ಮ ಜೊತೆ ಬರಕ್ಕೆ ರೆಡಿ. ಅದೇ ಅಲ್ಲಲ್ಲ, ನಮ್ಮ ಕೂಡಲ್ಲ, ನಾನು ನಿಮ್ಮ ಕೂಡ ನಾನಿದ್ದೇನೆ. ನಾನಂತರ ಇನ್ನೊಂದು ಹೇಳಿದ್ವಿ ನಿನ್ನೆ, ನಮ್ಮ ಹರೀಶ್ ಜಂಗೆ ಒಂದು ಫೋನ್ ಮಾಡಿದ್ದ. ನಿಮ್ಮ ಶಿಕ್ಷಕರ ಸಮಾಜಕ್ಕೆ ಒಂದು 100-200 ಅರ್ಧಾಗಿದೆ ಸರ್, ಅವಕ್ಕೆ ಉಳಿದ ಬಾಕಿ ಹಣನ ಬಿಡುಗಡೆ ಮಾಡಬೇಕು, ಹಣದ ಕೊರತೆ ಇದೆ ಅಂತ ಇನ್ನೇನು ಹೇಳಿದ್ರು. ಅದಕ್ಕೆ ನಮ್ಮ ಹತ್ರ ಉಸ್ತುವಾರಿ ಸಚಿವರ ಹತ್ರ ಕನ್ವಿನ್ಸ್ ಮಾಡಿದ್ರೆ ಅವ್ರು ಕರ್ಕೊಂಡು ನಮ್ಮ ಶಾಸಕರಾದಂಥ ಸ್ಲಮ್ ಬೋರ್ಡ್ ಅಧ್ಯಕ್ಷರಿದ್ದಾರೆ, ಅದ್ರ ಜೊತೆಗೆ ಜಮೀರ್ ಅಹ್ಮದ್ ಅದ್ರ ಮೇಲೆ ಬರ್ತಾರೆ. ಜಮೀರ್ ಅಹ್ಮದ್ ಅವರು ಸಾಹೇಬರಿಗೆ ಬರಕ್ಕೆ ಹೋಗಿದ್ದಾರೆ ಅಥವಾ ಸಿದ್ದರಾಮಯ್ಯ ಹೋಗಿ ಆದೇಶ ಮಾಡ್ತಾರೆ. ಬಟ್ ನೀವು ಬಿಟ್ಟಿರ್ಬೇಕು.